ನಿನ್ನೆ ನಮ್ಮ ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ ಬಿಡುಗಡೆ ಆಯಿತು. ಇವತ್ತು ನಾವು ಆ ಖುಷಿ ಹಂಚ್ಕೊಳ್ಳೋಕ್ಕೆ ನಿಮ್ಮನ್ನೆಲ್ಲ ಒಂದು ಸರ್ತಿ ಭೇಟಿಯಾಗೋಣ ಅಂತ ಅಂದ್ಕೊಂಡ್ವಿ. ರವಿ ಸರ್ ಇನ್ನೇನು ಬಂದು ನಮ್ಮನ್ನು ಸೇರ್ಕೋತಾರೆ. ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ. ನನಗೆ ವೈಯಕ್ತಿಕವಾಗಿ ನಾನು ಯಾವ ಪ್ರೇಕ್ಷಕರು ಬೇರೆ ಬೇರೆ ಥಿಯೇಟ್ರ್ಗಳಿಗೆ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡಿಸಿ ಅವ್ರ ಜೊತೆ ನನ್ನ ಜೊತೆ ಅವರು ಸಿನಿಮಾ ನೋಡಿದ ಸಂತೋಷ ಆಗಿದ್ದ ಖುಷಿಯೆಲ್ಲ ಹಂಚ್ಕೊಂಡ್ರು. ಎಲ್ರಿಗೂ ಹಿಡಿಸಿದೆ. ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಟಾಕ್ಸ್ ಇದೆ. ಇವತ್ತು ಪ್ರೆಸ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ರಿವ್ಯೂಸು ತುಂಬ ಎನ್ಕರೇಜಿಂಗ್ ಆಗಿ ರಿವ್ಯೂಸ್ ಬರೆದಿದ್ದಾರೆ. ಹೀಗಾಗಿ ನನಗೆ ಒಬ್ಬ ನಿರ್ದೇಶಕನಾಗಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೆಲಸ ಮಾಡಿದ ಎಲ್ರಿಗೂ ತುಂಬ ಸಂತೋಷ, ತುಂಬ ಖುಷಿಯಾಗಿದೆ. ಭಾಳ ದಿವಸದ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾನ ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ. ಹಾಗಾಗಿ ಸಂತೋಷ ಆಗ್ತಾಯಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಏನಂತಾರೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಕಾಯ್ತಾ ಇದ್ವಿ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಬೆಳಗ್ಗೆ ಬಂದಿದ್ದಕ್ಕೆ. ಎಷ್ಟು ಬೆಳಗ್ಗೆ? ಹಾಂ, ಮಧ್ಯಾಹ್ನ ಆಯಿತು, ನನಗೆ ಬೆಳಗ್ಗೆ ಆಗಿದೆ. ಇಲ್ಲ, ಖುಷಿ ಆಯಿತು ನಿಜವಾಗ್ಲೂ. ನಿಜ ಹೇಳ್ತೀನಿ, ನಮ್ಮ ಸಿನಿಮಾಗೆ ನಿಮ್ಮಿಂದ ಎಷ್ಟು ಸಪೋರ್ಟ್ ಸಿಕ್ಕಿದೆಯಾ ಅಂದರೆ ನಿಜ ತುಂಬ ಖುಷಿ ಆಯಿತು. ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಮ್ಮಿ ಆಗುತ್ತೆ ನಿಮಗೆ. ನಾನು ರವಿ ಸರ್ ಬರಲಿ ಅಂತ ವೇಟ್ ಮಾಡ್ತಿದ್ದೆ, ಬಟ್ ಐ ಥಿಂಕ್ ಐ ವಿಲ್ ಟಾಕ್. ನಾನು ಶೂಟಿಂಗ್ ಮಾಡಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ, ನನ್ನ ಕೆಲಸದ ಮೇಲೆ ನನ್ನ ಫುಲ್ ಮೈಂಡೆಲ್ಲ ಅಲ್ಲೇ ಇತ್ತು. ಬಟ್ ನಾನು ಮೊನ್ನೆ ಸಿನಿಮಾ ನೋಡಿದಾಗ ಅವಾಗ ನನಗೆ ಒಂದು ಅರಿವೇನಾಯಿತು ಅಂದರೆ, ಇವ್ರನ್ನೆಲ್ಲ ನೋಡಿದಾಗ, ಐ ಮೀನ್ ನಾಟ್ ಅನೂಪ್ ಸರ್ ಆಲ್ಸೋ ಅಫ್ಕೋರ್ಸ್, ಎಲ್ಲರೂ ನೋಡಿದಾಗ ಓ ಮೈ ಗಾಡ್, ಇಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಇಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಸು, ಇದರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ನಾನು ಏನು ಮಾಡಿಲ್ಲ ಅಂತ ನನಗನ್ನಿಸ್ತು. ಪ್ರತಿಯೊಬ್ಬರು ಆ್ಯಕ್ಟ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ವಾಸುದೇವ್ ಸರ್ ಅವರು. ಈ ಕಥೆನ ಡೈಲಾಗ್ಸ್ ಆಗಿರಲಿ, ರಮೇಶ್ ಸರು ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ದ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ನಮ್ಮ ರವಿಚಂದ್ರನ್ ಸರ್ ಅವರು. ನನಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರಲಿ, ಅವ್ರು ಹೇಳೋ ಡೈಲಾಗ್ ಆಗಿರಲಿ, ಸ್ಟೈಲ್ ಆಗಿರಲಿ ನಂಗೆ ತುಂಬ ಇಷ್ಟ ಆಯಿತು. ನಾನು ಪ್ರೆಸ್ ಜೊತೆ ಸಿನಿಮಾ ನೋಡಬೇಕಾದ್ರೂ, ಆಡಿಯನ್ಸ್ ಜೊತೆ ಸಿನಿಮಾ ನೋಡಬೇಕಾದ್ರೂ ರಿಯಾಕ್ಷನ್ಸ್ ಬರ್ತಾ ಇತ್ತಲ್ವಾ ಆಡಿಯನ್ಸಿಂದ, ಆ ಡೈಲಾಗ್ಸ್ಗಳಿಗೆ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಕನೆಕ್ಟ್ ಆಗುವಂಥ ಡೈಲಾಗ್ಸ್ ಆಗಿರಲಿ, ಆಮೇಲೆ ಇನ್ನು ಬೇರೆ ಬೇರೆ ರೀತಿದು ಲೀಗಲ್ ಪರ್ಸ್ಪೆಕ್ಟಿವಿಂದ ಆಗಿರಲಿ ಅಥವಾ ಪೊಲಿಟಿಕಲ್ ಪರ್ಸ್ಪೆಕ್ಟಿವಿಂದ ಆಗಿರಲಿ, ಎಲ್ಲ ರಿಯಾಕ್ಷನ್ಸ್ ಬರ್ತಾ ಇರೋದು ತುಂಬ ಖುಷಿ ಆಯಿತು ನನಗೆ. ಓ ಮೈ ಗಾಡ್, ಅಷ್ಟು ರೆಲೆವೆಂಟ್ ಆಗಿ ಬರೆದಿದ್ದಾರೆ ಸಿನಿಮಾ ಕಥೆನ, ಡೈಲಾಗ್ಸ್ನ ಅಂತ ನನಗನ್ನಿಸ್ತು. ಅಫ್ಕೋರ್ಸ್ ಸರ್ ಕೂಡ ಅದೇ ರೀತಿಲಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಗಿವನ್ ಜಸ್ಟಿಸ್ ಟು ಆಲ್ ದಿ ಆ್ಯಕ್ಟರ್ಸ್ ಆನ್ ಸ್ಕ್ರೀನ್. ಕಥೆಗೆ ಜಸ್ಟಿಸ್ ಕೊಟ್ಟಿದ್ದಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ಅನದರ್ ಹೀರೋ ಆಫ್ ದ ಫಿಲ್ಮ್ ಇಸ್ ಅನೂಪ್ ಸರ್. ಏಕೆಂದರೆ ನೀವು ಸಿನಿಮಾ ನೋಡಬೇಕಾದ್ರೆ ಅದೊಂದು ಸೌಂಡ್ ಬರುತ್ತೆ ಹಿಂದೆ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರುತ್ತೆ. ಐ ಥಿಂಕ್ ದಟ್ ಕೀಪ್ಸ್ ಟೇಕಿಂಗ್ ಯು, ನಿಮ್ಗೆ ಅದು ಕಥೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅವ್ರ ಮ್ಯೂಸಿಕ್, ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಅಫ್ಕೋರ್ಸ್ ದೆಸ್ ಪ್ರಮೋದ್ ಆ್ಯಂಡ್ ಯುನೋ, ಅವ್ರು ನನ್ನ ಸೀನಿಯರ್ಸು ಆ್ಯಕ್ಟರ್ಸಲ್ಲಿ ಸರ್ ಮತ್ತು ಸರು. ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ನನಗೆ ಅವರ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಸುಲಭವಾಗಿ ನಾನು ಇವತ್ತಿನ ದಿವಸ ಹೇಳ್ತೀನಿ, ಸಾರು ಮತ್ತು ಸಾರು ನಮ್ಮ ಸೀನಿಯರು ಅಂದ್ಬಿಟ್ರು. ಮರ್ಯಾದೆ ಯಾವ ಹಂತದಲ್ಲಿ ಹೋಯ್ತು ಅಂದರೆ ಆ ಹಂತದಲ್ಲೇ ಹೋಗಿದೆ. ಯೋ ವೆಲ್ಕಮ್ ಸರ್. ಇಲ್ಲ, ನನಗೆ ಪರ್ಸ್ನಲಿ ಅವ್ರ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಒಂದು ಪೊಲಿಟಿಷಿಯನ್ ರೋಲ್ ಪ್ಲೇ ಮಾಡಿದಾರಲ್ವಾ, ಅವರು ಕೆಲವು ಮ್ಯಾನರಿಸಮ್ಸ್ ಯೂಸ್ ಮಾಡಿದ್ದಾರೆ. ಯುನೋ ಈಸ್ ಯೂಸ್ ಸಮ್ ಮ್ಯಾನರಿಸಮ್ಸ್. ನನಗೆ ಇಷ್ಟು ಎಂಜಾಯ್ ಮಾಡಿದೆ ಅವ್ರ ಪರ್ಫಾರ್ಮೆನ್ಸ್ ಅಂದರೆ. ಆಮೇಲೆ ಇವ್ರು ಕೊಡೋ ರಿಯಾಕ್ಷನ್ಸ್ ಕೂಡ, ರವಿ ಸರ್ ಏನೋ ಒಂದು ಏನೋ ವಾದ ಮಾಡಬೇಕಾದ್ರೆ ಏನೋ ಒಂದು ಡೈಲಾಗ್ ಹೇಳ್ತಾರೆ, ಇವ್ರ ರಿಯಾಕ್ಷನ್ ಬರುತ್ತಲ್ವಾ, ದಟ್ ಈಸ್ ಆಡಿಯನ್ಸಸ್ ರಿಯಾಕ್ಷನ್ ಕೂಡ. ಸೊ ಓವರಾಲ್ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ರವಿ ಸರ್ ಬರಲಿ, ಆಮೇಲೆ ಮಾತಾಡ್ತೀನಿ ಮತ್ತೆ. ಅಲ್ಲ, ಆ್ಯಕ್ಚುಲಿ ರವಿ ಸರ್ ಶೂಟಿಂಗ್ ಮಾಡೋವಾಗ್ಲೇ ಹೇಳ್ತಾಯಿದ್ರು, ಸುಜಯ್ ಇನ್ನೊಂದಿಷ್ಟು ಡೈಲಾಗ್ಸ್ ಕೊಡ್ರಿ ಅಂತ ಹೇಳಿ. ಬಟ್ ನಾನು ನೋಟಿಸ್ ಮಾಡಿದ್ದೇನು ಅಂದರೆ ಅವ್ರದ್ದು ರಿಯಾಕ್ಷನ್ಸು, ಅವರು ಮಾತಿಗೆ ಕೌಂಟ್ರ್ ಕೊಡುವಂಥ ರಿಯಾಕ್ಷನ್ಸ್ ಮೇಲೇ ನಾನು ಜಾಸ್ತಿ ಡಿಪೆಂಡ್ ಆಗಿದ್ದೆ. ಆ್ಯಕ್ಚುಲಿ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ವೆರಿ ವೆಲ್. ಸೊ ಸುಜಯ್, ರವಿ ಸರು ಶೂಟಿಂಗ್ ಟೈಮಲ್ಲಿ ನಮ್ಮ ಅಂದರೆ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋದನ್ನು ನಿಜವಾಗ್ಲೂ ತೋರಿಸ್ಕೊಟ್ರು. ಒಬ್ಬ ನಟ ಯಾವ ರೀತಿ
ಡೈರೆಕ್ಟರ್ ಹೇಳ್ಕೊಟ್ಟಿರುವಂಥ ಒಂದು ಡೈಲಾಗನ್ನು ಹಿಡಿದು ಅದನ್ನು ರಿಹರ್ಸ್ ಹೇಗೆ ಮಾಡಬೇಕು, ರಿಹರ್ಸ್ ಮಾಡಿದ್ಮೇಲೆ ಅದನ್ನು ಯಾವ ಥರ ಅದ್ರ ಬೇಜಾರಿಲ್ಲ, ಆದರೆ ಅದನ್ನು ಹೇಗೆ ವಿ ಹ್ಯಾವ್ ಟು ಟೇಕ್ ಇಟ್ ಫರ್ದರ್ ಅನ್ನೋದನ್ನು ತೋರಿಸ್ಕೊಟ್ಟಿರ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆ್ಯಂಡ್ ಗುರಾಚಾರ್ಯ ಅವರು ಫ್ರಮ್ ದ ಡೇ ಒನ್ ಹೇಳ್ತಿದ್ರು, ಇದು ನೋಡ್ರಿ ಆಮೇಲೆ ಮಾತಾಡೋಣ ಅಂತ. ಸೊ ಅದು ಇವತ್ತು ಆಗಿದೆ, ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೋಡಬೇಕು ಅನ್ನೋದೊಂದು ಮಾತ್ರ ನಾವು ಬಾಕಿ ಉಟ್ಕೊಂಡಿರೋದು. ಇನ್ನು ಮಿಕ್ಕಿದೆಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಸೊ ಆದಷ್ಟು ಹೆಚ್ಚು ಜನ ಬಂದು ಈ ತೀರ್ಪನ್ನು ಬಂದು ನೋಡಬೇಕು ಅಂತ, ಕೊಟ್ಟಿರೋಂಥ ತೀರ್ಪು ಹೇಗಿದೆ ಅಂತ ನೀವು ಅದನ್ನು ನೋಡಬೇಕು ಅಂತ ನಮ್ಮೆಲ್ಲರ ಆಸೆ. ಧನ್ಯವಾದಗಳು. ಆರ್ಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಅಂತ ದರ್ ಇಸ್ ಅ ಸ್ಟ್ರಾಂಗ್ ಬಿಲೀಫ್ ಫಾರ್ ಸೆಂಚುರೀಸ್. ಶತಮಾನಗಳಿಂದನೂ ಅದು ನಂಬಿಕೆ ಹಾಗೆ ಉಳ್ಕೊಂಡು ಬಂದಿದೆ. ಕಲೆ ಸಮಾಜದ ಪ್ರತಿಬಿಂಬ ಅಂತ. ಅನ್ಫಾರ್ಚುನೇಟ್ಲಿ ಎ ಗುಡ್ ಸಿನಿಮಾ is also influenced by the society only. A bad cinema is also influenced by the society only. Bad elements of the cinema, and bad cinema ಅಲ್ಲ, ಐಮ್ ಸಾರಿ. ನಾವು ರಾಜಕಾರಣಿಯ ಕೆಲವು ಪಾತ್ರಗಳನ್ನ ತೋರಿಸಿದ್ದೀವಿ ಆ ಸಿನಿಮಾದಲ್ಲಿ. CD ಅಥವಾ ಪೆನ್ ಡ್ರೈವ್ ಅಂತೆಲ್ಲ ನಾವೇನು ಮುಂಚಿತವಾಗಿ ಹೇಳಿದ್ವಿ, ಅದೆಲ್ಲೋ ಒಂದು ಕಡೆ ಸಮಾಜ ಈ ರೀತಿ ಹೋಗ್ಬೋದಾ ಅನ್ನೋ ಒಂದು ಪ್ರಜ್ಞೆ ಕಲಾವಿದರಲ್ಲಿ ಮೂಡ್ತಾ ಬರ್ತಾ ಇರುತ್ತೆ. ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್, ಆರ್ ಪ್ರಾಬಬ್ಲಿ ನಟರಿಗೆ ಕೂಡ ಅದೊಂದು ಪ್ರಜ್ಞೆ ಬರ್ತಾ ಇರುತ್ತೆ. ಸಮಾಜ ಈ ರೀತಿಯೇ ಮುಂದುವರಿಯುತ್ತಾ ಅನ್ನೋದೊಂದು, ಅದೊಂದು ಕಳವಳ, ಅದೊಂದು ಆತಂಕ ಇರುತ್ತೆ. ಯಾವುದೇ ಒಂದು ಕಥೆಯಲ್ಲಿ ಒಂದು ಕೆಟ್ಟ ವ್ಯಕ್ತಿಯ ಪಾತ್ರ ಅತ್ಯಗತ್ಯ. ಆವಾಗಲೇ ಒಂದು ಒಳ್ಳೆಯ ಪಾತ್ರಧಾರಿಗೆ ಮನ್ನಣೆ ಸಿಕ್ಕೋದು. ಅದರಿಂದ ಸಾಧನೆ ಮಾಡೋಕ್ಕಾಗೋದು ಆಗಲೇ. with very unfortunate circumstances, we had to show a politician in that shape and form. It is ಅಂದರೆ ನನಗೆ ಕೇಳಿ ಬರ್ತಾ ಇರೋದೇನೆಂದರೆ, ಆ ಪಾತ್ರ ತುಂಬ ಚೆನ್ನಾಗಿ ಆಗಿ ಬಂದಿದೆ, ಖುರೇಶಿ ಅನ್ನೋ ಪಾತ್ರ ಅಂತ. ಅದು ಸಮಾಜದ ಪ್ರತಿಬಿಂಬನೇ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಆ ಒಪ್ಪಿಗೆ ಜೊತೆ ನಾವು ಈ ಸಿನಿಮಾನ ನೋಡಬೇಕು. ಎಲ್ಲ ಕಡೆ ಸಿನಿಮಾಕ್ಕೆ ಮತ್ತು ಪ್ರತಿಯೊಬ್ಬ ನಟರ ಪಾತ್ರ ಪೋಷಣೆಗೆ ತುಂಬ ಒಳ್ಳೆ ಪದಗಳು ಬರ್ತವೆ. ಆ್ಯಂಡ್ ಮೀಡಿಯಾ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ರೈಟ್ ದರ್ ರಿವ್ಯೂಸ್ ಅಬೌಟ್ ದ ಫಿಲ್ಮ್. Very justifiable reviews have been written by all the newspapers and all the other media houses. Thank you so much. As an artist and as a team, we are all responsible to hear good feedbacks and also correctable feedbacks from you, which will help our journey further. ಪ್ರತಿಯೊಬ್ಬರಿಗೂ ಅದಕ್ಕೆ ಧನ್ಯವಾದಗಳು. ಮತ್ತು ಜಡ್ಜ್ಮೆಂಟ್ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಇದು ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮನೇ ನಮಗೆ ಒಂದು ಪ್ರಮುಖ ಕೊಂಡಿ. ಕೊಂಡಿಯ ಸಹಕಾರನ ಅಪೇಕ್ಷಿಸಿ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇದ್ರೆ ಅಷ್ಟೇ ಮಾತಾಡೋಂಗೆ ಕಾಣಿಸ್ತದೆ. ಬಟ್ ಅನೂಪ್, ನಾನು ಭಾಳ ಪ್ರೆಷರ್ ಹಾಕಿದೆ ಅವ್ರಿಗೆ, ತುಂಬ ಕಷ್ಟ ಕೊಟ್ಟಿದ್ದೀನಿ ಅನೂಪ್. ಐ ಆಮ್ ಸೋ ಸಾರಿ. ಯಾಕಂದ್ರೆ ನಾವು ರಿಲೀಸ್ ಡೇಟ್ ಪಕ್ಕಾ ಮಾಡ್ಕೊಂಡ್ವಿ. ಅನೂಪ್ ಅವ್ರಿಗೆ ಅವ್ರದ್ದೇ ಆದ ಕೆಲಸಗಳ ಮಧ್ಯೆ ನಮಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಎಂಥ ಅದ್ಭುತವಾಗಿ ಸಂಯೋಜನೆ ಮಾಡಿದರು ಅಂದ್ರೆ, ಅದು ಸಿನಿಮಾನ ಮತ್ತೊಂದು ಹಂತಕ್ಕೆ ತೊಗೊಂಡೋಯ್ತು. ನೀವೇನು ಕೆಲವೊಂದು ವಿಶಿಷ್ಟ ಸಂಯೋಜನೆ ಇಲ್ಲಿ ಬಳಸಿದ್ದಾರೆ. ಅದು ಪ್ರೇಕ್ಷಕರನ್ನ, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ, ಎಫೆಕ್ಟಿವ್ ಆಗಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥ ಕೆಲಸ ಅನೂಪ್ ಮಾಡಿದ್ದಾರೆ. ನಾನು ಡಿಸ್ಟ್ರಿಬ್ಯೂಷನ್ನು ಅಥವಾ ಬೇರೆ ಏನೇನೋ ಒಂದಿಷ್ಟು ಕೆಲಸಗಳ ಮಧ್ಯೆ ನಾನು ರಾತ್ರಿ 9:30 ಗಂಟೆಗೆ ನನಗೆ ಕರೆದ್ರು, ರೀಲ್ ನೋಡಿಬಿಡ್ಬೇಕು ನೀವು ಇವತ್ತು ಅಂಥೇಳಿ. ನಾನು ಡ್ರೈವ್ ಮಾಡ್ಕೊಂಡು ಹೋದೆ. ಅವತ್ತು ಮಳೆ, ಟ್ರಾಫಿಕ್ಕು, ಹೆಲ್ಪ್ ತೊಗೊಂಡೆ ನನ್ನ ಮಗನಿಂದ ಡ್ರೈವ್ ಮಾಡೋಕ್ಕೆ. ಹೋಗಿ ನಾನು ಫಸ್ಟ್ ರೀಲು ಓಪನ್ ಆಯಿತು. ಓಪನ್ ಆದ ತಕ್ಷಣ ಟೈಟಲ್ ಬಂತು. ಟೈಟಲ್ ಬಂದ ತಕ್ಷಣ ಒಂದು ಏನು ಸೌಂಡ್ ಕೇಳಿಸ್ತು ನನಗೆ. ಐ ನ್ಯೂ ದ್ಯಾಟ್ ಅನೂಪ್ ಸರ್ ಈಸ್ ಆನ್ ದ ರೈಟ್ ಟ್ರ್ಯಾಕ್. ನನಗೆ ಮುಂದಿಂದ ಏನೂ ಹೇಳೋದು ಬೇಕಾಗಿರಲಿಲ್ಲ. ನನ್ನ ಮನಸ್ಸಿನೊಳಗೆ ಏನಿತ್ತು, ನಾನು ಯಾವ ಭಾವದೊಳಗೆ ನಾನು ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಅವ್ರು ಹಿಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಒಬ್ಬ ಸಶಕ್ತ ಸಂಗೀತ ಸಂಯೋಜಕ ಒಬ್ಬ ನಿರ್ದೇಶಕನಿಗೆ ಸಿಕ್ಕಾಗ ಆ ಸಿನಿಮಾ ಏನದಲ್ಲ ಬಹಳ ಜನಪ್ರಿಯ ಸಿನಿಮಾ ಆಗ್ತದೆ. ಇವತ್ತು ಅನೂಪ್ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ, ಫೋನ್ ಮಾಡಿದೆ, ಅವ್ರು ಕೆಲಸದೊಳಗಿದ್ದರು. ಬಟ್ ಅವ್ರು ನೋಡಿದ ತಕ್ಷಣ
ಬಂದಾರ. ಯೂಶ್ವಲಿ ಅವರು ಪ್ರೆಸ್ ಮೀಟು ಅಲ್ಲಿ ಇಲ್ಲಿ ಬರೋಂಗಿಲ್ಲ, ತಮ್ಮ ಕೆಲಸನೇ ಮುಖ್ಯ, ಕೆಲಸನೇ ಮಾತಾಡಲಿ ಅಂತಾರೆ. ಇವತ್ತು ಬಂದಾರ, 4 ಮಾತು ಆಡಲೇಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡಿ ಭಾಳ ಒತ್ತಾಯ ಮಾಡಿ ಅವರಿಗೆ ಮಾತಾಡಿಸ್ತೀನಿ. ನೋಡೋಣ. ಇಲ್ಲ, ಜಡ್ಜ್ಮೆಂಟ್ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ನಾನೇನವರು ಏನು ನನಗೇನು ತೊಂದರೆ ಕೊಟ್ಟಿಲ್ಲ ಸರ್. ಕೆಲಸ ಮಾಡೋದಕ್ಕೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ, ಅದೇ ಖುಷಿ ನನಗೆ. ಚೆನ್ನಾಗಿ ಕೆಲಸ ತೆಗೆದ್ರು ನನ್ನಿಂದ, ಅಷ್ಟೇ ಫ್ರೀಡಮ್ಮು ಇತ್ತು. ಸಿನಿಮಾಲಿ ಅದೇ ಬ್ಯಾಕ್ಗ್ರೌಂಡ್ ಸ್ಕೋರು ಇಲ್ಲಿ ಬಂದಾಗ್ಲೂ ಒಂದು 4-5 ಜನ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅಂತ. ಅದೆಲ್ಲದಕ್ಕೂ ಕಾರಣ ಮೊದಲು ಕಥೆ, ಆಮೇಲೆ ಆ ಕಥೆನ ಎಕ್ಸಿಕ್ಯೂಟ್ ಮಾಡಿರೋದು, ಹಾಗೆ ನಮ್ಮೆಲ್ಲ ನಟರು. ತುಂಬ ಅಂದರೆ ಒಂದು ಶುದ್ಧವಾದ ಕನ್ನಡ ಮಾತಾಡಿದಾಗ ಸ್ಕ್ರೀನ್ ಮೇಲೆ ಅದಾಗದೆ ಮಾಡಿಸ್ಕೊಂಡು ಹೋಗುತ್ತೆ. ಎಸ್ಪೆಷಲಿ ಸುಜಯ್ ಸರ್ದು ಕನ್ನಡ ತುಂಬ ಅದ್ಭುತವಾಗಿದೆ, ಒಂದು ಪ್ಯೂರ್ ಕನ್ನಡ ಅಂತೀವಲ್ಲ ಆ ಥರ. ಸರ್ದು ಅಷ್ಟೇ ಮ್ಯಾನರಿಸಮ್ಮು ಅದೇ ಮಾಡಿಸ್ಕೊಂಡು ಹೋಗುತ್ತೆ. ಏನೋ ಒಂದು ಪೆಕ್ಯುಲಿಯರ್ ಆಗಿ ಏನೋ ಒಂದು ನಮಗೆ ಸಿಕ್ಕಿದಾಗ ಜಡ್ಜ್ಮೆಂಟಲ್ಲಿ ಆ ಎಂಟ್ರಿನೇ ಆಗಿರ್ಬೋದು, ದಿಗಂತ್ ಅವರ ಅದೊಂದು ಅವ್ರದ್ದು ಏನದು ಆ ಕನ್ಫ್ಯೂಸಿಂಗ್ ಇದರಲ್ಲಿ ಅವ್ರು ಮಾಡಿದಾರೋ ಇಲ್ವೋ ಅಂತ ಇದರಲ್ಲಿ ಜನಕ್ಕೆ ಇದಾಗೋದು. ಆಮೇಲೆ ಸಾರ್ದೊಂದು ಮ್ಯಾನರಿಸಮ್ಮು, ಪ್ಲಸ್ ರಂಗಾಯಣ ರಘು ಅವ್ರದ್ದು ಅಲ್ಲಿಂದನೇ ನನಗೆ ಟ್ರಿಗರ್ ಆಗಿದ್ದು. ರಂಗಾಯಣ ರಘು ಅವ್ರು ಯಾವಾಗ ಜೈಲಲ್ಲಿ ಬರ್ತಾರೆ ಅಲ್ಲಿಂದ ಬೇರೆ ಥರ ತಿರ್ಕೊಳ್ತು. ಪ್ಲಸ್ ಇವ್ರದ್ದು ಕಾಮಿಡಿ ಟೈಮಿಂಗು ತುಂಬ ಇಷ್ಟ ಆಯಿತು ನನಗೆ, ಎಸ್ಪೆಷಲಿ ಇವರ ಕನ್ನಡ. ಸಾರ್ ಬಂದರೆ ಅನಿಸುತ್ತೆ. ಎಸ್, ನನಗೆ ಒಂದು ಸಣ್ಣದು ಇದನ್ನು ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಬೇರೆ ಬೇರೆ ಥಿಯೇಟ್ರ್ಗಳಿಗೆ ವಿಸಿಟ್ ಮಾಡ್ಕೊಂಡು ಹೋದೆ. ಮ್ಯಾಕ್ಸಿಮಮ್ ಹೆಣ್ಮಕ್ಳೇ ಇದ್ದರು. ಲೇಡೀಸ್ ಆಡಿಯನ್ಸ್ ವೇರ್ ಲೈಕ್ ದೇ ವೇರ್ ಬ್ರಿಂಗಿಂಗ್ ದೇರ್ ಫ್ಯಾಮ್ಲಿ ವಾಚಿಂಗ್ ದ ಮೂವಿ. ಅದನ್ನು ನೋಡಿಬಿಟ್ಟು ತುಂಬ ಸಂತೋಷಪಟ್ಟು ಭಾಳ ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಹೋದರು. ಮಳೆ ಇತ್ತು ನಿನ್ನೆ ಸಾಯಂಕಾಲ, ಮಳೆಯೊಳಗೂ ಬಂದಿದ್ದರು ಫ್ಯಾಮ್ಲಿ ಸಮೇತ. ಸಿನಿಮಾದ ರೆಸ್ಪಾನ್ಸು, ಸಿನಿಮಾದ ಪ್ರತಿಕ್ರಿಯೆ, ಸಿನಿಮಾದ ಬಗ್ಗೆ ಅಭಿಪ್ರಾಯ ಭಾಳ ಚಲೋ ಹೊಂಟದ, ಭಾಳ ಚಂದ ಬರ್ಲಿಕ್ಕತ್ತದ. ಇನ್ನೊಂದಿಷ್ಟು ಜನ ಬಂದ್ರೆ ನಮಗಿನ್ನೂ ಹೆಚ್ಚಿಗೆ ಸಂತೋಷ ಆಗ್ತದೆ ಅಂಥೇಳಿ ನನಗೆ ಇದು. ಇವತ್ತೆಲ್ಲರೂ ಸೇರಿವಿ. ವಿ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಯು ಇದು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಾವು ಮೀಟ್ ಮಾಡೋಣ ಅಂದ್ಕೊಂಡಿದ್ವಿ. ಬೈ ನನಗೇನು ಅಯ್ಯೋ ಹಿಂಗಂದ್ರೆ ನನ್ನ ಮಗನೇ ಯಾಕಲ್ಲ ಅಂತಾರೆ ಫಸ್ಟು. ಆಗಲೇ ಹೇಳಿದ್ದನ್ನು ಮತ್ತೆ ಹಾಕ್ಕೊಳ್ಳಿ. ಅಥವಾ ನೀವು ಮಾತಾಡಿ ಸರ್, ನಿಮ್ಮ ಮಾತು ಕೇಳಕ್ಕೆ ನಾವೇ ಕೂತಿದ್ದೀವಿ. ರಿಲೀಸ್ ಆದ ತಕ್ಷಣ ಫಸ್ಟ್ ನೋಡೋಕೆ ಆಸೆ ಪಡೋದು ಡೈರೆಕ್ಟ್ರ್ ಮುಖದಲ್ಲಿ, ಪ್ರೊಡ್ಯೂಸರ್ ಮುಖದಲ್ಲಿ ನಗು ನೋಡೋಕೆ ಆಸೆ ಪಡ್ತೀವಿ. ಅದು ಕಾಣಿಸ್ತಾ ಇದೆ. ಯೂಟ್ಯೂಬಲ್ಲಿ ಬೈದಿಲ್ಲ ಸದ್ಯಕ್ಕೆ ನಮ್ಮನ್ನು ಯಾರು ಇನ್ನೂ. ರವಿ ಪಾಪಣ ಬೈಸ್ಕೊಂಡು ಸುಸ್ತಾಗಿದ್ದೆ ನಾನು, ಅದು ಎಲ್ಲೂ ಬೈದಿಲ್ಲ ಅನ್ನೋದು ಒಂದು ಖುಷಿ ಆಯಿತು ಅಷ್ಟೇ. ಸೊ ಮೆಚ್ಚುಗೆ ಅಂತೂ ಆಗಿದೆ, ಇಷ್ಟಪಟ್ಟಿದ್ದಾರೆ. ಎಷ್ಟು ಇಷ್ಟಪಟ್ಟಿದ್ದಾರೆ, ಏನು ಇಷ್ಟಪಟ್ಟಿದ್ದಾರೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪಾಸಿಟಿವ್ ಆಗಿ ಅಂತೂ ತಗೊಂಡಿದೆ ಸ್ಟಾರ್ಟ್. ಈ ವೆದರಲ್ಲಿ, ಈ ಒಂದು ವಾತಾವರಣದಲ್ಲಿ, ಎಲ್ಲ ಡಲ್ಲಾಗಿರೋ ಸಮಯದಲ್ಲಿ ಮಾತುಕತೆಗಳು ಅಲ್ಲಲ್ಲಿ ಕೇಳ್ತಾ ಇರಬೇಕಾದ್ರೆ ಎಲ್ಲ ಪಾಸಿಟಿವ್ ಆಗಿದೆ. ಎಲ್ಲೋ ದೃಶ್ಯಕ್ಕೆ ಹೋಲಿಸ್ಕೊಂಡು ಮಾತಾಡ್ತಾರೆ, ಲೀಗಲ್ ಬ್ಯಾಟಲ್ ಅಂತ ಮಾತಾಡ್ತಾರೆ. ಎಲ್ಲೋ ನಮ್ಮನ್ನು ಲಾಯರ್ ಆಗಿ ಇಷ್ಟಪಟ್ಟಿದ್ದಾರೆ, ನನ್ನ ಮೇಘನ ಜೋಡಿ ಇಷ್ಟಪಟ್ಟಿದ್ದಾರೆ. ಇದು ನಾನು ಅಲ್ಲಿ ಕೇಳ್ತಾ ಇರೋ ಮಾತುಗಳು. ನಾನಂತೂ ಸಿನಿಮಾ ನೋಡೋಕ್ಕಾಗಿಲ್ಲ, ಯಾಕಂದರೆ ನಾನು ಊರಲ್ಲೇ ಇಲ್ಲ, ನಾನು ಊರಿಂದ ಆಚೆ ಇದ್ದೆ. ಪ್ರೊಡ್ಯೂಸರು ನೀವು ಬರಬೇಕು ಸರ್, ಪ್ರಮೋಷನ್ ಮಾಡಬೇಕು ಅಂದರು. ಪಿಕ್ಚರ್ ಒಂದು ಸರಿ ಥಿಯೇಟ್ರಿಗೆ ರಿಲೀಸ್ ಆದಮೇಲೆ ಇನ್ನು ಪಬ್ಲಿಕ್ ತೊಗೊಂಡು ಹೋಗ್ಬೇಕು ಸಿನಿಮಾನ, ಜನ ತೊಗೊಂಡು ಹೋಗ್ಬೇಕು ಸಿನಿಮಾನ. ನಾವು ಬಂದು ಕೂತ್ಕೊಂಡು ನಾವೇನು ಹೇಳಿದ್ರು ಕೂಡ ಅದು ಅವ್ನು ಬಿಟ್ಟಿದ್ದು, ಅವನೇನು ಮಾತಾಡ್ತಾನೆ, ಅವನೇನು ಇಷ್ಟಪಡ್ತಾನೆ ಅನ್ನೋದು. ಸೋ ಫಾರ್ ನಾನು ಅಲ್ಲಿ ಇಲ್ಲಿ ಕೇಳ್ಪಟ್ಟಿರೋದು ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೇಳಕ್ಕೆ ಬಂದು ಚೆನ್ನಾಗಿದೆ ಅಂದ್ಕೊಂಡು ಓಡಾಡ್ತಿದ್ದಾರೆ. ಐ ಥಿಂಕ್ ಮಂಡೇ ಅಷ್ಟೊತ್ತಿಗೆ ಇದರದ್ದು ಇನ್ನು ಸ್ವಲ್ಪ ಬೆಟರಾಗಿ ನಾವೇನು ಅನ್ಕೋತಿದ್ವಿ ಅದಕ್ಕಿಂತ ಬೆಟ್ರಾಗಿ ಆಗೋ ಸಾಧ್ಯತೆಗಳಂತೂ ಕಾಣಿಸುತ್ತೆ ಅಂತ ಅನಿಸುತ್ತೆ. ದೃಶ್ಯಗೆ ಹೋಲಿಸ್ಕೊಳ್ಳೋದೇ ಒಂದು ಪಾಸಿಟಿವ್ ಮ್ಯಾಟ್ರ್ ಅದು. ದೃಶ್ಯ ಅಂದ ತಕ್ಷಣ ಅಂದರೆ ಜನ ನಮ್ಮಲ್ಲಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ನನಗೊಂದು ಚಿಕ್ಕದಾಗಿ ಅರ್ಥ ಆಗಿದ್ದೇನೆಂದರೆ, ರವಿಚಂದ್ರನ್ನು ದೃಶ್ಯ ಥರ ಒಂದು ಲಾಯರ್ ಪಾತ್ರ, ಒಂದು ಫ್ಯಾಮಿಲಿ ಪಾತ್ರ, ಈ ಥರ ಪಾತ್ರಗಳು ಮಾಡಿದ್ರೆ ನಾವು ಇದೀವಿ ಜೊತೆಯಲ್ಲಿ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಬಿದ್ದಿರೋಂಥ ಒಂದು ವಿಷಯ. ಒಟ್ಟಿನಲ್ಲಿ ಈ ಟೋಟಲ್ ಪಿಕ್ಚರ್ ಇವ್ರದ್ದೇ, ಗುರುರಾಜ್ ಜಡ್ಜ್ಮೆಂಟು, ವಾಟ್ ಎವರ್ ದ ರಿಸಲ್ಟ್ ಈಸ್ ಟುಡೇ, ಅದು ಚೆನ್ನಾಗಿದೆ ಅಂದರೂ ಸರಿ, ತುಂಬ ಚೆನ್ನಾಗಿದೆ ಅಂದರೂ ಸರಿ, ಎಲ್ಲ ಇವ್ರದ್ದೇ.
ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಂದು, ಅದು ಅವ್ರು ಹೇಳ್ಕೊಟ್ಟಿದ್ದಲ್ಲ. ಅವ್ರು ಮಾಡೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಓಡೋಗ್ಬಿಡ್ತಿದ್ರು ಎಲ್ಲರೂ ನಾವು. ಆ ಪರ್ಫಾರ್ಮೆನ್ಸ್ ಮಾತ್ರ ನಂದೇ, ಅದು ಡೈಲಾಗ್ ಎಲ್ಲ ಅವ್ರದ್ದೇ. ಅವರು ನನಗೆ ಡಬ್ಬಿಂಗ್ ಮಾಡಿದರು, ಅದನ್ನೊಂದ್ಸರಿ ನೋಡ್ಬಿಟ್ರೆ ನೀವೆಲ್ಲ ಓಡೋಗ್ಬಿಡ್ತಿದ್ರಿ. ಅರ್ಧ ನಿಮಗೆ ನಂಬಕ್ಕಾಗಲ್ಲ, ಇವರು ಅರ್ಧ ಪಿಕ್ಚರ್ ಡಬ್ ಮಾಡಿದ್ರು, ಅವ್ನು ಸಂಪತ್ ಅರ್ಧ ಪಿಕ್ಚರ್ ನನಗೆ ಡಬ್ ಮಾಡಿದ್ದ. ಯೋಚನೆ ಮಾಡಿ ಹೆಂಗಿರುತ್ತೆ ಸಿನಿಮಾ ಅಂತ. ಅವಾಗ ಇವನೊಬ್ಬ ಮಾಡಿರಲಿಲ್ಲ ನನಗೆ. ಅಲ್ಲ, ಇವನು ಫಸ್ಟ್ ಆಫ್ ಆಲ್ ಡೈಲಾಗ್ ಇರಲಿಲ್ಲ ಬಿಡಿ. ಕೋರ್ಟಲ್ಲಿ ಕೂತ್ಕೊಂಡು ಗುರಾಯಿಸಿದೆ ಇವನು. ಕೋರ್ಟಲ್ಲಿ ಹಿಂಗೆ ನೋಡೋದೇನು, ಹಂಗೆ ನೋಡೋದೇನು, ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನು, ಒಂಥರ ಮೌನ, ಒಂಥರ ಕಮಲಾಸ್ ಅಂತರ ಕೂತಿದ್ದ ಇದರಲ್ಲಿ. ಯಾವ ಪಿಕ್ಚರ್ ಅದು? ಪುಷ್ಪಕ ವಿಮಾನ ಥರ. ವಿಮಾನದಲ್ಲಿ ಕೂತಿರಲಿಲ್ಲ, ಬೆಂಚ್ ಮೇಲೆ ಕೂತಿದ್ದೆ ಅಷ್ಟೇ. ಒಟ್ಟಿನಲ್ಲಿ ವಾಟ್ ಎವರ್, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಎವ್ರಿಬಡಿ ಹ್ಯಾಸ್ ಎ ಸ್ಮೈಲ್ ಬೈ ದ ಎಂಡ್ ಆಫ್ ದ ಫಿಲ್ಮ್. ದ ರಿಸಲ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಪ್ರೊಡ್ಯೂಸರ್ ಮುಖದಲ್ಲಿ, ಡೈರೆಕ್ಟ್ರ್ ಮುಖದಲ್ಲಿ ನಗು ಬಂದರೆ, ಇಲ್ಲಿ ನಾವು ಕೂತಿರೋ ಪರ್ಫಾರ್ಮರ್ಸು ಯಾರೇ ಆ್ಯಕ್ಟ್ ಮಾಡಿದ್ರು ಕೂಡ ವಿ ಆರ್ ಹ್ಯಾಪಿ ಫಾರ್ ದೇರ್ ಹ್ಯಾಪಿನೆಸ್ ಅಷ್ಟೇ. ಆ್ಯಂಡ್ ಫೈನಲಿ ನಾವೆಲ್ಲ ಒದ್ದಾಡೋದು ಅದು ಒಂದಕ್ಕೆ. ಒಂದು ಓವರ್ ಆಲ್ ಪ್ರಾಜೆಕ್ಟು ನಗು ತರಬೇಕು ಎಲ್ಲರಿಗೂ. ಸಿನಿಮಾ ಪ್ರಮೋಷನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಥಿಯೇಟ್ರಲ್ಲಿ ಜನ ಹೋದ್ಮೇಲೆ ಇನ್ನು ಅವ್ರು ಬಂದು ಆಚೆ ನಗ್ನಗ್ತಾ ಆಚೆ ಬಂದರೆ ಆ ನಗು ಇಲ್ಲೆಲ್ಲ ಕ್ಯಾರಿ ಆಗುತ್ತೆ. ಆ ನಗು ಇನ್ನು ಮುಂದಕ್ಕೂ ಹೀಗೆ ಈ ಸಿನಿಮಾ ಇನ್ನೆಷ್ಟು ನಗು ಕೊಡ್ತಾರೆ, ನಗು ಕೊಡಲಿ. ಇನ್ನೊಂದು ಪಿಕ್ಚರ್ ಸೈನ್ ಮಾಡ್ತಾರೆ ಅವಾಗ, ಚೆನ್ನಾಗಿದೆ, ನಮಗೂ ಖುಷಿ ತಾನೆ. ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೋಬೋದು ಅಲ್ವಾ? ಮಾತಾಡಿ ಸೊ ತಿರ್ಗಾ ಸರ್ ಪಕ್ಕ ನನ್ನನ್ನು ಜೂನಿಯರ್ ಲಾಯರಾಗಿ ಕೂರಿಸಿ ಎಲ್ಲಪ್ಪ ಇವನು ನನ್ನ ಮಗ ಎಲ್ಲೋದ ಇವನು ಅಂತ. ಸರ್ ನಾನು ಇಲ್ಲೇ ಇದ್ದೀನಿ ಸರ್ ಬಂದು ಈ ನನ್ನ ಮಗನ ಕಾಯ್ಬೇಕಾ ನಾನು? ಇಲ್ಲ ಸರ್, ಬಂದು ಕೂತಿದ್ದೀನಿ ಸರ್. ಡೈಲಾಗ್ ಕೊಡ್ರಿ ಒಂದು ನಾಕಿವನಿಗೆ ಅಂತ. ಸರ್ ಅವರು ಹೇಳೋದೆಲ್ಲ ಮನೇಲಿ ಹೇಳಿದ್ದಾರೆ, ಕೋರ್ಟಲ್ಲಿ ಅವ್ರು ನೀವು ಮಾತ್ರ ಮಾತಾಡಬೇಕು ಸರ್ ಅನ್ನೋದು ಉದ್ದೇಶ ಆಗಿ. ಜಡ್ಜ್ಮೆಂಟ್ ಅನ್ನೋದು ಆಗಲೇ ಹೇಳಿದ ಹಾಗೆ ಆ ತೀರ್ಪನ್ನು ನಿಮ್ಮ ಮಡಲಿಗೆ ಹಾಕಿದ್ದೀವಿ. ನಿಮ್ಮ ತೀರ್ಪನ್ನು ನೀವು ಕೊಡಬೇಕಾಗತ್ತೆ. ಈಗ ಒಂದು ಕಾನ್ಫಿಡೆಂಟ್ ಆಗಿರೋಂತಹ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದು ಅದೊಂದು ಬೇರೆ ಖುಷಿ ತಂದು ಕೊಡುತ್ತೆ. ಫ್ರಮ್ ದ ಡೇ ಒನ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ. ಬರವಣಿಗೆಯಲ್ಲಾಗಲಿ, ನನ್ನ ಯೋಚನೆಯಲ್ಲೇ ಆಗಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋದನ್ನು ಅವರು ಫ್ರಮ್ ದ ಡೇ ಒನ್ ಹೇಳ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಜನ ಇದನ್ನು ನೋಡಿದಾಗ ಇನ್ನೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅನ್ನೋದು ಈ ಒಂದು ಮಾತುಕತೆ ಒಂದು ಸಾರಾಂಶ ಅಂತ ಅನಿಸುತ್ತೆ ನನಗೆ. ಸೊ ಹೆಚ್ಚು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಾ ಒಂದು ಕ್ಯಾನ್ವಾಸ್ ನೋಡಿದಾಗ ಅಷ್ಟೆಲ್ಲ ನಟನಟಿಯರು ಇದ್ದಾಗ ನನ್ನ ಕೆಲಸ ಭಾಳಷ್ಟು ಸರ್ತಿ, ಯಾಕಂದ್ರೆ ನಾನು ರವಿ ಸರ್ ಜೊತೆ ನಂದು ಇದು ಏನಿತ್ತು ಬಾಂಧವ್ಯ ಶುರುವಾಗುವಾಗ ನನಗೊಂಥರ ಹಿಂಜರಿಕೆ ಇತ್ತು, ಏನೋ ಇತ್ತು. ನಾನು ಹಿಂದೆ ಹೋಗಿ ಮಾನಿಟ್ರ್ ಹತ್ರ ಕೂತ್ಕೊಂಡು ಯಾರ ಹತ್ರನೂ ಹೇಳಿ ಕಳಿಸ್ತಿದ್ದೆ ಸರ್ಗೆ ಡೈಲಾಗ್ ಕೊಟ್ಟು. ಅದು ನನಗೆ ಬಿಡಲಿಲ್ಲ ಅವರು. ಕರೀರಿ ಡೈರೆಕ್ಟರಿಗೆ, ಇಲ್ಲಿ ಮುಂದೆ ಬರ್ಬೇಕು, ಅವರು ಮುಂದೆ ಕೂಡಬೇಕು, ಮುಂದಿದ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳಿದರು. ನನಗೆ ಆ ಕಾನ್ಫಿಡೆನ್ಸ್ ನನಗೆ ಮುಂದೆ ತೊಗೊಂಡೋಯ್ತು, ಅವ್ರು ಕೊಡೋವಂಥ ಕಾನ್ಫಿಡೆನ್ಸ್. ಬಾಕಿಯವರು ನನ್ನನ್ನು ಹೆಂಗೆ ನಡೆಸ್ಕೊತಿದ್ರು ಗೊತ್ತಿಲ್ಲ. ಒಬ್ಬ ಸ್ಟಾರ್ ಆಗಿ, ಒಬ್ಬ ಸೂಪರ್ ಸ್ಟಾರ್ ಆಗಿ ಅವ್ರನ್ನ ನಡೆಸ್ಕೊಂಡಿದ್ದು ಮತ್ತು ನನಗೆ ಅವ್ರು ಟ್ರೀಟ್ ಮಾಡಿದ್ದು. ಹೀ ಟ್ರೀಟೆಡ್ ಮೀ ಲೈಕ್ ಅ ಡೈರೆಕ್ಟರ್, ನಥಿಂಗ್ ಲೆಸ್ ದ್ಯಾನ್ ಡೈರೆಕ್ಟರ್. ಸಿನಿಮಾ ಶುರು ಆಗೋಕ್ಕೆ ಮುಂಚೆನೇ ನನಗೆ ಹೇಳ್ಕೊಂಡು ಬಂದಿದ್ದರು, ನೀವು ಡೈರೆಕ್ಟ್ರು, ನಾನು ಆ್ಯಕ್ಟರು, ಏನೇ ನಿಮಗೆ ನಾನು ತಿಳಿಸಿ ಹೇಳೋದಿತ್ತಂದ್ರೂ ನಾನು ಬೇರೆ ಕಡೆ ಸಾಯಂಕಾಲ ನಾವು ಮೀಟ್ ಮಾಡೋಣ, ಡಿಸ್ಕಸ್ ಮಾಡೋಣ ಅಂತ ಹೇಳಿದರು. ಬಟ್ ದ ಎಂಟೈರ್ ಇದು ಶೂಟಿಂಗಲ್ಲಿ ನಾವು ಏನಿದ್ವಿ, ಯಾವುದೇ ತರಹದ ಏನು ಹರ್ಡಲ್ಸ್ ಅಥವಾ ಏರು ಇಳಿತಗಳು ಇರದೇನೆ ನಮಗೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ಇನ್ನೊಂದೇನು ಅಂತಂದ್ರೆ ಇವತ್ತಿಗೂ ಆ ಚಾರ್ಮ್ ಇದೆಯಲ್ಲ, ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಚಾರ್ಮ್ ಏನಿದೆ, ಆ ಚಾರ್ಮೇ ಈ ಸಿನಿಮಾನ ಹಿಡ್ಕೊಂಡು. ನಾನು ಬರೆದಿದ್ದು ಅಥವಾ ನಾವು ಏನೇನು ಕಷ್ಟಪಟ್ಟಿವಿ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಕ್ಯಾರಿಸ್ಮ್ಯಾಟಿಕ್ ಪ್ರೆಸೆನ್ಸ್. ಅವ್ರು ಹೇಳೋ ಡೈಲಾಗ್ ಹೇಳೋ ರೀತಿ, ಅವ್ರು ಮಾಡೋ ಶೈಲಿ. ನನಗೊಂದೊಂದು ಸರ್ತಿ ಅನಿಸೋದು ಎಲ್ಲೋ ಇಲ್ಲಿ ಕಮ್ಮಿ ಆಯ್ತಾ, ಇಲ್ಲಿ ಜಾಸ್ತಿ ಆಯ್ತಾ. ನಾನು ಬಿಟ್ಬಿಟ್ಟೆ. ಕೆಂಪರಾಜ್ ಸರ್ ಹೇಳಿದರು, ಸರ್ ನಿಮ್ಗೆ ಭಾಳಷ್ಟು ಸರ್ತಿ ಇನ್ನೊಬ್ಬ ಸೀನಿಯರ್ ಇವ್ರದ್ದು ಹೇಳಿದರು, ಸೂಪರ್ ಸ್ಟಾರ್ದು ಹೇಳಿದರು, ಅವರು ನೀವು ಮಾಡೋವಾಗ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಮಾಡಿದ್ದಾರೆ, ಅವ್ರದ್ದು ಜಾದು ಏನಿದೆ ಅನ್ನೋದು ನಿಮ್ಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ, ಈಗೇನು ಯೋಚನೆ ಮಾಡಬೇಡಿ ಅಂತ ಹೇಳೋರು. ನಾನು ಮತ್ತೆ ಬಂದು ರಶಸ್ ನೋಡಿದಾಗ ನನಗೆ ಗೊತ್ತಾಗೋದು, ಓಕೆ ಆ ಕಣ್ಣಲ್ಲೇ ಏನೋ ಅಂತ ಕಮ್ಯುನಿಕೇಟ್ ಮಾಡಿದ್ದಾರೆ, ಆ ನಿಂತಿರೋ ಶೈಲಿನಲ್ಲೇ ಏನೋ ಒಂದು ಹೇಳಿದ್ದಾರೆ, ಅದು ಗೊತ್ತಾಗೋದು ನನಗೆ. ಸೊ ಹಾಗಾಗಿ ನನಗೆ ಆ ಆತ್ಮವಿಶ್ವಾಸ ಬೆಳ್ಕೊಂಡೇ ಹೋಯ್ತು. ನನಗೇನು ಅನ್ನಿಸ್ತು ಅಂತಂದ್ರೆ, ಯಾವುದೋ ರೂಪದೊಳಗೆ ಯಾವುದೋ ದೇವ್ರ ಅನುಗ್ರಹ ಇಷ್ಟು ನನಗೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟವು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಬಟ್
ನನ್ನ ಮಾತೇನಿದ್ರು ಎಡಿಟಿಂಗ್ ಟೇಬಲ್ ಮೇಲೆ ಇರುತ್ತೆ, ಅದನ್ನು ನೋಡಿದ್ದೀರ ನೀವೆಲ್ಲ. ಇದರಲ್ಲಿ ಒಂದೆರಡು ದೃಶ್ಯಗೆ ಒಂದಷ್ಟು ಶೂಟ್ ಮಾಡೋದು ಬೇಕಾಗಿತ್ತು ಎಡಿಟ್ ಮಾಡಿದ್ಮೇಲೆ. ಅದನ್ನು ಡೈರೆಕ್ಟ್ರಿಗೆ ಹೇಳಿದ್ದಕ್ಕೆ ಶೂಟ್ ಮಾಡ್ಕೊಂಬಂದು ಕೊಟ್ಟರು. ಲಾಸ್ಟ್ ಕುಂಬಳಕಾಯಿ ಹೊಡಿಯೋ ದಿವಸನೂ ಬಿಡಲಿಲ್ಲ, ಅವಾಗಲೂ ಒಂದೆರಡು ಶಾರ್ಟ್ ತೆಗೆದು ಕೊಟ್ಟರು. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆ ಕಟಿಂಗ್ ಬಗ್ಗೆನೇ ತುಂಬ ಜನಗಳು ಮಾತಾಡ್ತಾ ಇದ್ದಾರೆ, ಪ್ಲಸ್ ಪ್ರೆಸ್ನವರು ಮಾತಾಡ್ತಾ ಇದ್ದಾರೆ. ಅದು ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಮೊದಲು ನಾನು ರವಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಮಾಡಿದ ಒಂದು ರಿಕ್ವೆಸ್ಟಿಗೆ ನಿನ್ನೆ ಒಪ್ಪಿ ಪ್ರೆಸ್ ಮೀಟಿಗೆ ಬಂದರು. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನಮಗೆ ಆ ಧೈರ್ಯನೇ ಬೇರೆ. ಅದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಇನ್ನೇನು ಪ್ರೇಕ್ಷಕರು ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡಾಗಿದೆ, ಬಟ್ ಸರ್ ಇಲ್ಲಿ ಕೂತಿದ್ದಾರೆ, ಸೊ ಇನ್ನೂ ಒಂದೆರಡು ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್, ರವಿ ಸರ್, ಯು ಆರ್ ಅಮೇಝಿಂಗ್ ಆನ್ ಸ್ಕ್ರೀನ್. ನಾನೇನು ಹೇಳಬೇಕಾಗಿಲ್ಲ ಆ್ಯಕ್ಚುಲಿ. ನೀವು ಸ್ಕ್ರೀನ್ ಮೇಲೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದೇರ್ ಇಸ್ ಸಮ್ ಕೈಂಡ್ ಆಫ್ ಗಿಫ್ಟ್ ಬ್ಲೆಸ್ಸಿಂಗ್ ದಟ್ ಯು ಹ್ಯಾವ್. ನಿಜ ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮನ್ನ ಸ್ಕ್ರೀನಲ್ಲಿ ನೋಡಿದಾಗ, ನಿಜ ಹೇಳ್ತಾ ಇದ್ದೀನಿ. ಅಮೇಝಿಂಗ್. ಆ್ಯಂಡ್ ದಟ್ ಟು ನಾನು ಸರ್ ಪಕ್ಕ ನಿಂತ್ಕೊಂಡಿದ್ದೀನಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಕಾಲ್ ಮಾಡಿ ಹೇಳಿದ್ರು, ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಜೊತೆಲಿ. ನನಗೆ ಅದೇ ಖುಷಿ ಆಗಿದ್ದು ಆ್ಯಕ್ಚುಲಿ. ಸೊ ಅದೇ ಖುಷಿಲಿ ಐ ವೋನ್ ಯುವರ್ ಟೀ ಶರ್ಟ್ ಆ್ಯಂಡ್ ಐವ್ ಕಮ್. That's you on the t-shirt. No. Okay, guys. So thank you, sir, for being so kind to me throughout the shooting. Ellanu. Yeah. Actually, ನಾನು ಟ್ರೇಲರ್ ಲಾಂಚಲ್ಲಿ ಹೇಳ್ತಾ ಇದ್ದೆ, ಸರ್ ಕಂಡ್ರೆ ಭಯ ಅಂತ. ಇಟ್ಸ್ ಆ್ಯಕ್ಚುಲಿ ಭಯ ಅಂದರೆ ಇಟ್ಸ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ರವಿ ಸರ್. ಸೊ ಅದು ಆಮೇಲೆ ತುಂಬ ಪ್ರೀತಿ. ನಾನು ಹೇಳ್ದಂಗೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ ಹೇಳಿದೆ, ಬಟ್ ಐ ಲವ್ ಹಿಸ್ ಪರ್ಸ್ನಾಲಿಟಿ. ನಾನು ಅವ್ರ ಫ್ಯಾನು. ಸೊ ಫಾರ್ ಮೀ ಇಟ್ ವಾಸ್ ಅ ಹ್ಯೂಜ್ ಮೂಮೆಂಟ್ ಟು ಶೇರ್ ದ ಸ್ಕ್ರೀನ್ ವಿತ್ ಹಿಮ್. ಆ್ಯಂಡ್ ಸರ್, ವೈ ಡಿಡ್ ಯು ಕಟ್ ಸೋ ಮೆನಿ ಆಫ್ ಮೈ ಸೀನ್ಸ್ ಫ್ರಮ್ ದ ಮೂವಿ? ಇಲ್ಲ, ನನಗೆ ಅರ್ಥ ಆಗುತ್ತೆ. ಐ ಮೀನ್, ಆ್ಯಸ್ ಅನ್ ಆ್ಯಕ್ಟರ್ ಐ ವಾಂಟ್ ಮೋರ್ ಸೀನ್ಸ್ ಇನ್ ದ ಮೂವಿ, ಬಟ್ ಆ್ಯಸ್ ಅ ಸ್ಟೋರಿ ನನಗೂ ಅರ್ಥ ಆಗುತ್ತೆ ಅವರು ಪಾಪ ಎಲ್ಲಿ ಏನು ಅಂತ. ಸೊ ಐ ಆಮ್ ನಾಟ್ ಕಂಪ್ಲೇನಿಂಗ್, ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಫನ್ ಅಷ್ಟೇ. ಬಟ್ ಗುರು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಲೈಕ್ ರವಿ ಸರ್ ಸೆಡ್, ದಿಸ್ ಇಸ್ ಯೋರ್ ಫಿಲ್ಮ್. ಅಟ್ ದಿ ಎಂಡ್ ಆಫ್ ದ ಡೇ, ನೀವು ಏನೇ ಮಾಡಿದ್ರು, ನಾವು ಶೂಟಿಂಗಲ್ಲಿ ಏನೇ ಮಾಡಿದ್ರು, ಅದೇನೇ ನಡೆದ್ರು, ಅಟ್ ದಿ ಎಂಡ್ ಆಫ್ ದ ಡೇ ನೀವೇನು ಸಿನಿಮಾ ನೋಡ್ತೀರಾ, ದಟ್ ಇಸ್ ಗುರು ಸರ್ಸ್ ಫಿಲ್ಮ್. ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಪ್ರೊಡ್ಯೂಸರ್ಸ್. ನಾನು ಹೇಳ್ತೀನಿ, ಜಡ್ಜ್ಮೆಂಟ್ ಸಿನಿಮಾದಿಂದ, ರವಿ ಸರ್ದು ಸಿನಿಮಾದಿಂದ 30-40 ಥಿಯೇಟ್ರ್ಗಳು ರೀಓಪನ್ ಆಗಿದೆ. ಸೊ ನಾವು ಬೇರೆ ಯಾವುದೋ ಒಂದು ನಿರಾಶಾ ಭಾವದೊಳಗೆ ಕಾಲದೊಳಗಿದ್ದಾಗ 30-40 ಥಿಯೇಟರ್ಸ್ಗಳು ಬರೀ ಅವ್ರ ಹೆಸರು ಮೇಲೆ ರೀಓಪನ್ ಆಗ್ತದಂದ್ರೆ ಅವ್ರದ್ದು ತಾಕತ್ತು ಏನದ ಅನ್ನೋದು ನಿಮಗೆ ಗೊತ್ತಾಗಬೇಕು ಇಂಡಸ್ಟ್ರಿ ಒಳಗೆ ಮತ್ತು ಪ್ರೇಕ್ಷಕರ ಮಧ್ಯೆ. ನನಗೆ ಯಾವುದ್ಯಾವುದು ಊರಿಂದ, ಎಲ್ಲೆಲ್ಲಿ ಸಣ್ಣ ಊರಿಂದ ಸಹಿತ ನನಗೆ ಫೋನ್ಗಳು ಬಂದಾವ. ನಮ್ಮ ಸಿನಿಮಾದೊಳಗೆ ನಿಮ್ಮ ಸಿನಿಮಾ ನಮ್ಮ ಥಿಯೇಟ್ರ್ನ ಹಾಕೀವಿ, ನಮಗೆ ಭಾಳ ಸಂತೋಷ ಅದ, ಭಾಳ ಖುಷಿ ಅದ ಅಂತ ಹೇಳ್ಯಾರ. ನನಗೆ ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಐ ಡಿಂಟ್ ನೋ ದ್ಯಾಟ್ ದಿಸ್ ಇಸ್ ದ ಕೈಂಡ್ ಆಫ್ ಪವರ್. ಅವರಿಗೆ ಅಂಥ ಅಯಸ್ಕಾಂತದಂಗೆ ಸೆಳೆಯುವಂಥ ಶಕ್ತಿ ಅವ್ರಿಗೆ ಅದ ಅಂಥೇಳಿ ನನಗೂ ಗೊತ್ತಿರಲಿಲ್ಲ. ಇದು ನನಗೆ ಭಾಳ ಸಂತೋಷ. ನಮ್ಮ ರಿಲಯನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತರೂ, ಸರ್ ನಿಮಗೆ ಬೇಕಾದ್ರೆ ಲಿಸ್ಟ್ ಕೊಡ್ತೀನಿ, ಥಿಯೇಟ್ರ್ ಹೆಸರು ಹೇಳ್ತೀನಿ ಅಂತಂದರು. ಇಲ್ಲ, ಇಷ್ಟಕ್ಕೆ ಸಾಕು, ನಾನು ನಿಮ್ಗೆ ನಂಬ್ತೀನಿ. 40 ಥಿಯೇಟ್ರ್ ರೀಓಪನ್ ಆಗೋದು, ಅದು ಈ ಟೈಮ್ನೊಳಗೆ, ಸಿನಿಮಾನೇ ಓಡಂಗಿಲ್ಲ ಅನ್ನೋ ಟೈಮ್ನೊಳಗೆ ಒಂದು ಸಿನಿಮಾ ಬರ್ತದೆ. ರವಿ ಸರ್ ಹೆಸರಿನೊಳಗೆ ಒಂದು ಸಿನಿಮಾ ಬರ್ತದೆ. ಆ ಸಿನಿಮಾ ಬಂದಾಗ 40 ಥಿಯೇಟ್ರ್ ಓಪನ್ ಆಗ್ತವೆ. ಇದು ನನಗೆ, ಇದು ರೆಕಾರ್ಡ್ನೊಳಗೆ ಹೋಗಬೇಕು. ಅದನ್ನು ಮಾಧ್ಯಮ ಮಿತ್ರರು ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು ಹೋಗಲಿ. ಜನರು ಸಿನಿಮಾನ ಬೇರೆ ಭಾಷೆಯ ಸಿನಿಮಾಗಳಿಗೆ ಹೋಲಿಸೋವಾಗ ಇನ್ನು ಮುಂದೆ ಈ ಸಿನಿಮಾದ ರೆಫರೆನ್ಸ್ ಅವ್ರ ಭಾಷೆ ಒಳಗೆ ಹೋಗಲಿ ಅಂತ ನನಗೆ ಆಸೆ ಆಗ್ತದೆ. ರವಿ ಸರ್ದು ಅಲ್ಲಿ ಇದು ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ್ದಾಗಿದೆ. ಇವತ್ತೇನಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ, ಅದಕ್ಕೆ ಕಾರಣನೇ ಆ ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ ಸಿನಿಮಾ ಬರಲಿಲ್ಲ ಅಂದಿದ್ರೆ ನಾನು ಸಂಗೀತ ನಿರ್ದೇಶಕನೂ ಆಗ್ತಿರಲಿಲ್ಲ, ಗಾಯಕನೂ ಆಗ್ತಾ ಇರಲಿಲ್ಲ, ಏನೂ ಇಲ್ಲ.
ರವಿ ಸರ್ ಇದ್ಮೇಲೆ ಅದು ಪ್ರೇಮಲೋಕ ಯಾರಾದರೂ ಒಬ್ಬರು ಮಾತಾಡಲೇಬೇಕು. ಅದು ಬಿಟ್ಟು ಏನಕ್ಕೆ ಅಂದರೆ ಅದೊಂದು ಫೌಂಡೇಶನ್, ಅದು ಕನ್ನಡ ಇಂಡಸ್ಟ್ರಿಗೆ ಬುನಾದಿ. ಅಂದರೆ ಅಷ್ಟು ಸ್ಟ್ರಾಂಗಾಗಿ ನಿಂತಿದೆ ಅದು. ಎಷ್ಟೋ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತದು. ಎಷ್ಟೇ ಕಾಲ ಆದ್ರೂ ನಮ್ಮ ಕನ್ನಡ ಚಿತ್ರರಂಗ ಇರೋವರೆಗೂ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತೆ. ಎಷ್ಟೊಂದು ಜನ ಟೆಕ್ನಿಷಿಯನ್ಸು ಅವಾಗ ಅಂದರೆ ನಾವೇನು 80s ಕಿಡ್ಸ್ 90s ಕಿಡ್ಸ್ ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ಆ ಸಿನಿಮಾನ, ಹಾಡುಗಳು, ಇವರು ತಂದಂಥ ಚೇಂಜಸ್ಸು ಇಂಡಸ್ಟ್ರಿಗೆ, ಆ ಬಜೆಟ್ ವೈಸ್ ಆಗಲಿ, ಅದೆಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನನಗೇನಕ್ಕೆ ಖುಷಿಯಾಗುತ್ತೆ ಅಂದರೆ ನಾನಿವತ್ತು ಇಲ್ಲಿ ಕೂತಿರೋ ಕಾರಣನೇ ಆ ಪ್ರೇಮಲೋಕ ಸಿನಿಮಾ, ಆ ರವಿಚಂದ್ರನ್, ಹಂಸಲೇಖ ಇವೆರಡು ಕನ್ನಡ ಇಂಡಸ್ಟ್ರಿ ಶಕ್ತಿಗಳು. ಇವತ್ತು ನನ್ನ ಸಂಗೀತ ನಿರ್ದೇಶಕ ನಮಗೆ ಹತ್ತತ್ರ ಒಂದು 75-80 ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿರೋದೇ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಬಂದರೆ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆಲ್ಲ ಗುರುರಾಜ್ ಸರ್ದೆ ಎಲ್ಲ, ರವಿ ಸರ್ ಹೇಳ್ದಂಗೆ ಎಲ್ಲ ಗುರುರಾಜ್ ಸರ್ದೆ. ಸೊ ಮಾಧ್ಯಮ ಮಿತ್ರರೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವಿಷಯಗಳು ಕೇಳಿಬಿಟ್ಟೆ. 30 ಚಿತ್ರಮಂದಿರಗಳು ಮತ್ತೆ ಜಾಸ್ತಿ ಆಗಿದೆ ಅಂತ ಖುಷಿ ಆಗುತ್ತೆ ಇದೆಲ್ಲ ಕೇಳೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭಯ ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ಟೈಮ್ ರವಿ ಸರ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಆ್ಯಕ್ಚುಲಿ ಸೊ ಅವ್ರು ಬರೋಕ್ಕಿಂತ ಮುಂಚೆ ಮಾತಾಡ್ಬಿಟ್ಟು ತಪ್ಸ್ಕೊಂಡೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸರ್ ಹೇಳ್ದಂಗೆ ನಾವು ಅವ್ರನ್ನೆಲ್ಲ ಟಿ ವಿಯಲ್ಲಿ ಭಾನುವಾರ 4 ಗಂಟೆ ಸಿನಿಮಾ ನೋಡೋಕ್ಕೆ ಹೋಗಿ 3-3:15 ಹೋಗಿ ಸೀಟ್ ಇಟ್ಕೊಂಡು ಕೂತು ಸಿನಿಮಾ ನೋಡಿ ಇವತ್ತು ಅವ್ರದ್ದು ಸಿನಿಮಾಗೆ ವರ್ಕ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು ಇಲ್ಲೊಂದು ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ. ಫಸ್ಟ್ ನನಗೆ ಸರ್ ಅನೂಪ್ ಸರ್ ಹೇಳಿದ್ರು, ಅಂದರೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಕಾರಣ ಪ್ರೇಮಲೋಕ ಮತ್ತು ರವಿ ಸರ್ ಅಂತ. ನಾನು ರವಿ ಸರ್ ಸಿನಿಮಾಗೆ ಹಾಡು ಬರೋದಕ್ಕೆ ಕಾರಣ ಅನೂಪ್ ಸರು ಮತ್ತು ಗುರು ಸರು. ಸೊ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸೊ ಜಡ್ಜ್ಮೆಂಟ್, ಈಗ ಜನನೇ ನಮಗೆ ಜಡ್ಜು. ನಿನ್ನೆಯಿಂದ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಫಸ್ಟ್ ಶೋ ರಿವ್ಯೂ ನೋಡಿದೆ, ತುಂಬ ಖುಷಿ ಆಯಿತು. ಯಾಕಂದರೆ ಗುರು ಸರ್ ಇಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು, ಅಂದರೆ ಒಬ್ಬ ವೃತ್ತಿಯಲ್ಲಿದ್ದು ಆ ವೃತ್ತಿಯನ್ನು ಮುಗಿಸಿ ಮತ್ತೆ ಸಿನಿಮಾ ರಂಗಕ್ಕೆ, ಯೂಶ್ವಲಿ ಒಂದು ಏಜ್ ಆದಮೇಲೆ ಇಲ್ಲ ನನಗೆ ಆಗಲ್ಲ, ನನಗೆ ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂಥ ಅವ್ರಿಗೆ ತುಂಬ ಮಾದರಿ ಆಗ್ತಾರೆ. ನಮಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಏಜ್ ಮ್ಯಾಟ್ರ್ ಆಗಲ್ಲ. ನಾವು ಯಾವಾಗ ಬೇಕಿದ್ರೂ ನಮ್ಮಲ್ಲಿ ಪ್ಯಾಷನ್ ಇದ್ದರೆ ಅದು ನಮ್ಮನ್ನು ಕರ್ಸ್ಕೊಳ್ಳುತ್ತೆ ಅನ್ನೋದಕ್ಕೆ ಗುರು ಸರ್ ಆಗಿರ್ಬೋದು, ಅವರ ಸಂಪೂರ್ಣ ಪ್ರೊಡ್ಯೂಸರ್ಸ್ ಆಗಿರಬಹುದು, ಅವರೆಲ್ಲರೂ ಒಂದು ಮಾದರಿ. ಸೊ ಜಡ್ಜ್ಮೆಂಟ್ ಸಿನಿಮಾ ಥಿಯೇಟ್ರಲ್ಲಿದೆ, ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ರವಿ ಸರ್. ಥ್ಯಾಂಕ್ ಯು ಸರ್. ಹಾಡಿದ್ರೇ ಮುಂದಕ್ಕೆ ಹೋಗೋದು, ಹಾಡಲ್ಲೇ ಕತೆಗಳು ಸೀನ್ಗಳೆಲ್ಲ ಹೋಗ್ತಾ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಅವ್ರಿಗೆ ಅಂತ ಒಂದು ಹಾಡಿಲ್ಲ. ಒಂದು ಹಾಡು ರೆಕಾರ್ಡು ಮಾಡಿಸಿದ್ರು, ಶೂಟ್ ಮಾಡಬೇಕು ಅಂತ ಹೊರಟರು. ನಾನು ಬೇಡ, ಇದೊಂದು ವಿಭಿನ್ನವಾಗಿರುತ್ತೆ, ಹಾಡಿಲ್ದೇ ಅವ್ರ ಸಿನಿಮಾ ಬಂದರೆ ತುಂಬ ಚೆನ್ನಾಗಿರುತ್ತೆ, ಈ ಮಾದರಿಲೂ ನೋಡಲಿ ಜನ ಅಂತೇಳಿ ಅದನ್ನು ತಡೆದೆ. ಇವತ್ತು ಅದು ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ಇಲ್ಲ ಅದೇ ಸುಜಯ್ ಅವಾಗಲೇ ಚಾಷ್ಟಿ ಮಾಡ್ಲಿಕ್ಕೆ ಹೋದ ವರ್ಷನೇ ಯಾರಿಗಾರೆ ಸರ್ ನೀವು ಸುಜಯ್ ಯಾವಾಗಲೇ ಇದು ಮಾಡ್ತಿದ್ರು ಅಂದ್ಬಿಟ್ಟು ಫುಲ್ ಹೇಳ್ಬಿಡಿ ಸರ್. ಆಮೇಲೆ ಸುಜಯ್ ಅವಾಗಲೇ ಪೆನ್ ಡ್ರೈವ್ ಇಟ್ಕೊಂಡು ಇದು ಮಾಡ್ತಿದ್ರು ಅಂತ ಜನ ಬೇರೆ ಏನಾರು ತಿಳ್ಕೊಂಡು. ಇಲ್ಲ, ಪೆನ್ ಡ್ರೈವ್ ಬಗ್ಗೆ ಇದೆಲ್ಲ ನೀವು ಹೋದ ವರ್ಷ ಯಾರು ಅಜ್ಜಾರನ್ನ ಕೇಳಿ ಬರೆದಿದ್ರೇನೋ ಅಂತ ಕೇಳಿದ್ರು. ಅದು ಆಗಿದೆ. ಬಹುಶಃ ರಾಜಕಾರಣ ಪುನರಾವರ್ತನೆ ಆಗ್ತಾ, ಬಿಹೇವಿಯರು, ಅದೇ ಥರದ್ದು ಜನರದ್ದು ರಿಯಾಕ್ಷನ್ಸು ಅದು ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಹಾಗಾಗಿ ಹೋದ ವರ್ಷ ಅದಕ್ಕೂ ಹಿಂದಿನ ವರ್ಷ ಆಗಿದ್ದನ್ನು ನೆನೆಸ್ಕೊಂಡು, ಕನ್ಸಿಡರ್ ಮಾಡಿ, ಇದು ನಡೆದ ಘಟನೆಗಳನ್ನು ಆಧರಿಸಿದ ಕಾಲ್ಪನಿಕ ಚಿತ್ರ. ಹಾಗಾಗಿ ಆ ಕಥೆಯೊಳಗೆ ಅದನ್ನು ಬಳಸ್ಕೊಂಡಿದ್ದೀನಿ. ಅದು ಜನರಿಗೆ ಅದು ಈಗ ಅದು ಹಿಡ್ಕೊಂಡದು ಅಷ್ಟೇ. ಏನೂ ಇಲ್ಲ, ಖಾಲಿ ಪೆನ್ ಡ್ರೈವ್ ಅದು ನೀವು ನೋಟಿಸ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಅದು ನೋಟಿಸ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ನಾನು ಮತ್ತು ಹೆಬ್ಬಾಳೆ ಸರ್ ಇಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ವಿ. ಖಾಲಿ ಪೆನ್ ಡ್ರೈವ್ ಅದು ಮೊದಲೇ ಹೇಳ್ಬಿಡ್ತೇನೆ, ಖಾಲಿ ಪೆನ್ ಡ್ರೈವ್. ಸೊ ಅದರಲ್ಲಿ ಏನಿಲ್ಲ. ಸರಿ, ಏನಿವೆ ಅದು ಪೆನ್ ಡ್ರೈವ್ ಕೊಟ್ಟಿದ್ದಲ್ಲ ಖಾಲಿ ನೀವು. ಇಲ್ಲ
ನಿಮಗೆ ಖಾಲಿನೇ ಕೊಡ್ಬೇಕು. ಇಲ್ಲ, ಅದು ಅವರು ಹೇಳೋವಾಗ ಕೂಡ ಹೆಬ್ಬಾಳೆ ಸರ್ ಒಂದು ಸಣ್ಣದೊಂದು ಪ್ರಯೋಗ ಮಾಡಿದ್ರು. ಸಿ ಡಿ ತೋರಿಸ್ಬಿಟ್ಟು ಪೆನ್ಡ್ರೈವ್ ಅಂತಾರೆ, ಪೆನ್ಡ್ರೈವ್ ತೋರಿಸ್ಬಿಟ್ಟು ಸಿ ಡಿ ಅಂತಾರೆ. ಅಂದರೆ ಅಷ್ಟು ಇಗ್ನೋರೆಂಟ್ ಒಬ್ಬ ಪಾಲಿಟಿಷಿಯನ್ನು. ಎಷ್ಟು ಇಗ್ನೋರೆಂಟ್ ಇರ್ತಾರೆ ಅಂದರೆ, ಏನೋ ನನ್ನ ಹತ್ರ ಅದ, ಬುಟ್ಟಿಯೊಳಗೆ ಹಾವದ, ಬಿಟ್ಟು ಬಿಡ್ತೀನಿ ಅನ್ಕೋತೆ ನಮ್ಮನ್ನು ಎಷ್ಟೋ ವರ್ಷಗಳಿಂದ ನಮ್ಮನ್ನು ಫೂಲ್ ಮಾಡ್ಕೋತೆ ಬಂದಾರ. ಆ ಥರದ್ದು ಒಂದಿಷ್ಟು ಹೇಳಿಸ್ಬೇಕಾಗಿತ್ತು. ಕೆಲವೊಂದು ಡೈಲಾಗ್ಸ್ಗಳು ನಾನು ರವಿ ಸರ್ ಬಾಯಿಂದನೇ ಹೇಳಿಸುವಂಥ ಒಂದು ಆಸೆ ಇಟ್ಕೊಂಡು ನಾನು ಬರೆದಿದ್ದೆ. ಅದನ್ನು ಅವ್ರು ಭಾಳ ಸಶಕ್ತವಾಗಿ ಮುಟ್ಟಿಸಿದ್ದಾರೆ ಆಡಿಯನ್ಸಿಗೂ ಕೂಡ. ಈ ಥರದ್ದು ಘಟನೆಗಳ ಬಗ್ಗೆ ಇದನ್ನು ಕೊಡ್ತಾರೆ. ನಿನ್ನೆ ಯಾವುದೋ ಒಬ್ಬರು ಸಾಮಾನ್ಯ ಮನುಷ್ಯ ಅವ್ರು ಹೇಳ್ತಾ ಇದ್ದರು, ನಮ್ಮನ್ನು ರಾಜಕಾರಣಿಗಳು ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ರವಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾದಲ್ಲಿ. ನಾನೀಗ ಗಮನ ಕೊಡ್ತಾ ಇದ್ದೀನಿ, ನಾವು ಕಾನೂನನ್ನು ನಾವು ಹೆಂಗೆ ಬಳಸ್ಕೋಬೇಕು, ನ್ಯಾಯಾಂಗವನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಯಿತು ಅನ್ನೋದು ಮಾತು ಬಂತು. ಅಷ್ಟರ ಮಟ್ಟಿಗೆ ನಾನು ಅದರೊಳಗೆ ಯಶಸ್ಸು ರವಿ ಸರ್ ಮುಖಾಂತರ ದಾಟಿಸಿದ್ದಕ್ಕೆ ನನಗೆ ಖುಷಿ ಆದ. ನಗ್ತಾರೆ ನೀವು, ಹಂಗಾದ್ರೆ ಸಿನಿಮಾ ನೋಡಿಲ್ಲ ನೀವು. ಸಿನಿಮಾ ನೋಡಿಲ್ಲ ನೀವು. ಅಲ್ಲ, ಶಾರ್ಟ್ ಮುಗಿದ ಮೇಲೆ ಮಾತ್ರ ನಗ್ತಾ ಇದ್ದಿದ್ದು ನಾನು. ಡ್ಯಾನ್ಸ್ ಇದೆ, ಸ್ಮೈಲ್ ಇದೆ, ಎಲ್ಲ ಇದೆ. ನನ್ನ ಮೇಲೆ ಭಾಳ ಕಂಪ್ಲೇಂಟ್ಸ್ ಅವ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೋಸ್ಕರನೇ ಇನ್ನೊಂದು ನಾವು ಮಾಡೋಣ. ಅದು ಅವ್ರ ಚಾಮ್ನೊಳಗೆ, ಅವ್ರ ಸ್ಟೈಲ್ನೊಳಗೆ ಇನ್ನೊಂದು ಮಾಡೋಣ, ಅದಾಗಲಿ. ಬಟ್ ಮತ್ತು ಏನಾದರೂ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಸಿನಿಮಾ ನೋಡಿದವರು, ಸಿನಿಮಾ ನೋಡದೇ ಇರೋರು ಕೇಳ್ಬೋದು. ಸರ್ ಬಂದಾರ, ನೀವು ಇದು ಅವಕಾಶ ನೀವು ಬಳಸ್ಕೊಳ್ಳ ಅಂದ್ರೆ ನನಗೆ ಇದವ್ರು ಸರ್. ನಡ್ರಿ ಮಾತಾಡಿ.